ನಾಳೆಯಿಂದ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಿದೆ. ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆಗೆ ಒತ್ತು ನೀಡೋದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದ್ದು, ಹಗರಣಗಳ ವಿರುದ್ಧ ಹೋರಾಟ ನಡೆಸುವ ಮೂಲಕ ಆಡಳಿತ ಪಕ್ಷವನ್ನ ಕಟ್ಟಿಹಾಕಲು ವಿರೋಧ ಪಕ್ಷಗಳು ಸಿದ್ಧತೆ ಮಾಡಿಕೊಂಡಿವೆ. ಚಳಿಗಾಲದ ಅಧಿವೇಶನಕ್ಕೆ ಸುವರ್ಣಸೌಧ ಸಜ್ಜು. ಉತ್ತರ ಕರ್ನಾಟಕ ಸಮಸ್ಯೆಗಳ ಚರ್ಚೆಗೆ ಆದ್ಯತೆ. ಬೆಳಗಾವಿಯ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ನಡೆಸಲು ಸರ್ಕಾರ ಸಿದ್ಧತೆ ಮಾಡಿಕೊಂಡಿದ್ದು, ನಾಳೆಯಿಂದ 10 ದಿನಗಳ ಕಾಲ ಅಧಿವೇಶನ ನಡೆಯಲಿದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಅಧಿವೇಶನ ಆರಂಭವಾಗಲಿದ್ದು, ವಿರೋಧ ಪಕ್ಷಗಳು ಆಡಳಿತ ಪಕ್ಷವನ್ನು ಕಟ್ಟಿಹಾಕಲು ಸಿದ್ಧತೆ ಮಾಡಿಕೊಂಡಿವೆ. ಇನ್ನು ವಿಪಕ್ಷದ ದಾಳಿಗೆ ಪ್ರತ್ಯಾಸ್ತ್ರ ಹೂಡಲು ಆಡಳಿತ ಪಕ್ಷ ಕಾಂಗ್ರೆಸ್ ಕೂಡ ಸಜ್ಜಾಗಿದೆ. ಚಳಿಗಾಲದ ಅಧಿವೇಶನ ಈ ಭ್ರಷ್ಟ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಚಳಿಗಾಲ ಬಿಡಿಸ್ತಕ್ಕಂಥದ್ದು ಅಧಿವೇಶನವೂ ಕೂಡ ಹೌದು. ಚಳಿಗಾಲದ ಅಧಿವೇಶನದಲ್ಲಿ ಆಡಳಿತ ಪಕ್ಷವನ್ನ ಕಟ್ಟಿಹಾಕಲು ವಿಪಕ್ಷಗಳ ಬತ್ತಳಿಕೆಯಲ್ಲಿ ಏನೆಲ್ಲ ಅಸ್ತ್ರಗಳಿವೆ ಅಂತ ನೋಡೋದಾದ್ರೆ, ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವು ಪ್ರಕರಣ, ಬಫ್ ಆಸ್ತಿ ನೋಂದಣಿ ವಿವಾದ, ಸಿಎಂ ಕುಟುಂಬದ ವಿರುದ್ಧ ಮೂಡಾ ಹಗರಣ, ಬಿಪಿಎಲ್ ರೇಷನ್ ಕಾರ್ಡ್ ರದ್ದತಿ ವಿವಾದ, ಅಬಕಾರಿ ಇಲಾಖೆಯ ಭ್ರಷ್ಟಾಚಾರ ಆರೋಪ, ಕೆಐಎಡಿಬಿ ಭೂಮಿ ಹಂಚಿಕೆಯಲ್ಲಿ ಅಕ್ರಮ, ಚಂದ್ರಶೇಖರನಾಥ ಸ್ವಾಮೀಜಿ ವಿರುದ್ಧ ಎಫ್ಐಆರ್ ದಾಖಲು, ಸರ್ಕಾರದ ವಿರುದ್ಧ ಇಲಾಖೆಯಲ್ಲಿ ಭ್ರಷ್ಟಾಚಾರ, ವಿವಿಧ ಇಲಾಖೆಯ ಸರಕಾರಿ ಅಧಿಕಾರಿಗಳ ಸಾವು ಪ್ರಕರಣ, ನೆನೆಗುದಿಗೆ ಬಿದ್ದ ನೀರಾವರಿ ಯೋಜನೆಗಳು ಮತ್ತು ಗುಂಡಿ ಬಿದ್ದ ರಸ್ತೆಗಳು ಹಾಗೂ ರಾಜ್ಯದಲ್ಲಿ ಅಭಿವೃದ್ಧಿ ಹಿನ್ನಡೆ ಬಗ್ಗೆ ಪ್ರಸ್ತಾಪಿಸಿ ಸರ್ಕಾರಕ್ಕೆ ಮುಜುಗರ ಮಾಡಲು ಯೋಜನೆ ರೂಪಿಸಿವೆ. ಆದರೆ ವಿರೋಧ ಪಕ್ಷಗಳನ್ನೇ ಇಕ್ಕಟ್ಟಿಗೆ ಸಿಲುಕಿಸಲು ಕಾಂಗ್ರೆಸ್ ಕೂಡ ರಣತಂತ್ರ ರೂಪಿಸಿದೆ. ಬಿಜೆಪಿ ಅವಧಿಯಲ್ಲಿ ನಡೆದಿರುವ ಕೋವಿಡ್ ಹಗರಣ, ಬಿಜೆಪಿ ಅವಧಿಯಲ್ಲೇ ಬಫ್ ನೋಟಿಸ್ ನೀಡಿರುವುದು ಕಾಂಗ್ರೆಸ್ನ ಪ್ರಮುಖ ಪ್ರತ್ಯಾಸ್ತ್ರ. ಇನ್ನುಳಿದಂತೆ ಬಿಎಸ್ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಭ್ರಷ್ಟಾಚಾರ ಆರೋಪಗಳು, ಬಿಎಸ್ ಯಡಿಯೂರಪ್ಪ ವಿರುದ್ಧದ ಫೋಕ್ಸೋ ಪ್ರಕರಣ, ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧದ ಗಂಭೀರ ಪ್ರಕರಣಗಳು, ಬಿವೈ ವಿಜಯೇಂದ್ರ ವರ್ಸಸ್ ಯತ್ನಾಳ್ ನಡುವಿನ ಜಗಳ ಹಾಗೂ ರಾಜ್ಯ ಸರ್ಕಾರದ ಅಸ್ಥಿರಕ್ಕೆ ಇಡಿ ಸಿಬಿಐ ದುರ್ಬಳಕೆ ಆರೋಪವನ್ನು ಬಳಸಿ ವಿಪಕ್ಷಗಳ ಬಾಯಿ ಮುಚ್ಚಿಸಲು ತಯಾರಿ ನಡೆದಿದೆ. 10 ದಿನಗಳ ಅಧಿವೇಶನಕ್ಕೆ 25 ಕೋಟಿ ವೆಚ್ಚ, ಭದ್ರತೆಗೆ 6,000 ಜನ ಪೊಲೀಸರ ನಿಯೋಜನೆ. ನಾಳೆಯಿಂದ 10 ದಿನಗಳ ಕಾಲ ನಡೆಯುವ ಚಳಿಗಾಲದ ಅಧಿವೇಶನಕ್ಕೆ ಬರೋಬ್ಬರಿ 25 ಕೋಟಿ ರೂಪಾಯಿ ವೆಚ್ಚ ಮಾಡಲು ಸರ್ಕಾರ ನಿರ್ಧಾರ ಮಾಡಿದೆ. ಬೆಳಗಾವಿ ಜಿಲ್ಲಾಧಿಕಾರಿ ಸಿದ್ಧತೆ ಪರಿಶೀಲನೆ ಮಾಡಿ ಮಾತನಾಡಿದ್ದಾರೆ. ಇನ್ನು ಕಳೆದ ವರ್ಷ ಬೆಳಗಾವಿ ಅಧಿವೇಶನಕ್ಕೆ 24 ಕೋಟಿ ವೆಚ್ಚ ಮಾಡಿದ್ದು, ಪ್ರತಿ ಗಂಟೆಗೆ ಸುಮಾರು 20 ಲಕ್ಷ ಹಣ ವೆಚ್ಚ ಮಾಡಲಾಗಿದೆ ಅನ್ನೋ ಮಾಹಿತಿಯನ್ನು ಆರ್ಟಿಐ ಕಾರ್ಯಕರ್ತ ಭೀಮಪ್ಪ ಗಡಾದ್ ನೀಡಿದ್ದಾರೆ. ಈ ವರ್ಷ ಅಕಾಮಿಡೇಷನ್ ಅಲ್ಲಿ ನಾವು ಸರಾಸರಿ ಹಿಂದಿನ ವರ್ಷಕ್ಕೆ ಹೋಲಿಸಿದೀವಿ ಅಂದ್ರೆ ಈ ಏರಿಕೆ ಏನಿದೆ ಈ ವರ್ಷ ನಾವು ಮಾಡ್ಲಿಲ್ಲ. ಸೊ ನಾವು 10% ಅಕಾಮಿಡೇಷನ್ ಅಲ್ಲಿ ಒಂದು ರೀತಿ ಉಳಿಸ್ಕೊಂಡಿದೀವಿ ಅಂತ ಹೇಳಲಿಕ್ಕೆ ಆಗುತ್ತದೆ. ಸೊ ಒಟ್ಟು ಸೇರಿ ಈ ವರ್ಷದ ಅಧಿವೇಶನ ಏನಿದೆ ಹಿಂದಿನ ವರ್ಷಕ್ಕೆ ಹೋಲಿಸಿದ್ವಿ ಅಂದ್ರೆ 1.5 ಕೋಟಿ ಜಾಸ್ತಿ ಆಗಿದೆ. 10 ದಿವಸಗಳ ಅಧಿವೇಶನಕ್ಕೆ 24 ಕೋಟಿ 89,04,805 ರೂಪಾಯಿಗಳು ಖರ್ಚಾಗಿದ್ದ ಅಂಶ ಮಾಹಿತಿ ಹಕ್ಕಿನಿಂದ ಬೆಳಕಿಗೆ ಬಂದಿದೆ. ಅದು ಸರಾಸರಿ ಲೆಕ್ಕ ಹಾಕಿದ್ರೆ ಒಂದು ತಾಸಿನ ಅಧಿವೇಶನಕ್ಕೆ 20 ಲಕ್ಷ ರೂಪಾಯಿ ಹಣ ಸಾರ್ವಜನಿಕ ತೆರಿಗೆ ಹಣ ಪೋಲಾಗ್ತಿದೆ. ಆದರೆ ಅಲ್ಲಿ ಒಳಗಡೆ ಏನು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಇಲ್ಲ. ಸರ್ಕಾರದಿಂದ 5 and 3 ಖಾಸಗಿ ವಿಧೇಯಕಗಳ ಮಂಡನೆ, ಪರಿಷತ್ನಲ್ಲೂ 4 ದಿನ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ. ಬೆಳಗಾವಿಯಲ್ಲಿ ಸ್ಪೀಕರ್ ಯುಟಿ ಖಾದರ್ ಮಾತನಾಡಿ, ಬೆಳಗ್ಗೆ 10:30ಕ್ಕೆ ಅನುಭವ ಮಂಟಪದ ಭಾವಚಿತ್ರ ಅನಾವರಣದ ಮೂಲಕ ಕಾರ್ಯಕ್ರಮ ಆರಂಭ ಆಗಲಿದ್ದು, ಮೊದಲಿಗೆ ಹೊಸದಾಗಿ ಆಯ್ಕೆಯಾದ 3 ಶಾಸಕರ ಪ್ರಮಾಣ ವಚನ ಸ್ವೀಕಾರ, ಬಳಿಕ ಪ್ರಶ್ನೋತ್ತರ, ಮಧ್ಯಾಹ್ನ ಬಿಎಸ್ಸಿ ಸಭೆಯಲ್ಲಿ ಕಾರ್ಯಕಲಾಪಗಳ ಬಗ್ಗೆ ಚರ್ಚೆ ನಡೆಯಲಿದೆ ಎಂದಿದ್ದಾರೆ. ಇನ್ನು 5 ವಿಧೇಯಕಗಳು ಹಾಗೂ ಶಾಸಕರಿಂದ 3 ಖಾಸಗಿ ವಿಧೇಯಕಗಳು ಮಂಡನೆ ಆಗಲಿವೆ ಎಂದಿದ್ದಾರೆ. ಇನ್ನು ಪರಿಷತ್ನಲ್ಲೂ ಉತ್ತರ ಕರ್ನಾಟಕ ಚರ್ಚೆಗೆ ಪ್ರಾಶಸ್ತ್ಯ ಎಂದಿದ್ದಾರೆ. ಸ್ವರ್ಣಸೌಧ ಅದು ಇಡೀ ಕರ್ನಾಟಕದ ಜನಸಾಮಾನ್ಯರ ನೋವುಗಳನ್ನು ಕಷ್ಟಗಳನ್ನು ಚರ್ಚಿಸಿ ಅದಕ್ಕೆ ಪರಿಹಾರ ಕಾಣುವಂಥ ದೊಡ್ಡ ಮಟ್ಟದ ಕರ್ನಾಟಕ ರಾಜ್ಯದ ಸ್ವಾಭಿಮಾನದ ಸ್ವರ್ಣಸೌಧ. ಇದರಲ್ಲಿ ಹೆಚ್ಚಿನ ಪ್ರಶಸ್ತಿಯನ್ನು ಉತ್ತರ ಕರ್ನಾಟಕಕ್ಕೆ ಕೊಡುವಂಥದ್ದು. ಪರಿಷತ್ನಲ್ಲಿ ಸುಮಾರು 40-43 ಜನಗಳು ಮಾತಾಡೀನಿ.
ಎಲ್ಲರೂ ಸಹಕಾರ ಕೊಟ್ಟರೆ ಸದನ ಮುಗಿಯುವವರೆಗೆ ನಾವು ಎಲ್ಲಿ ಹೋಗಿ ಎಲ್ಲರೂ ಕೂಡ ಮಾಡೋಣ ಅಂತಾರೆ. ನಾವು ಏನಂದ್ರೆ ವಿಧಾನ ಪರಿಷತ್ನಲ್ಲಿ ಎಲ್ಲ ಸದಸ್ಯರು ಹಾಜರಿರುವಂತೆ ನೋಡ್ಕೊಳ್ಳುವಂಥ ಕೆಲಸ ಮಾಡ್ತೀನಿ. ಎಲ್ಲರೂ ಭಾಗವಹಿಸುವಂತೆ ಎಲ್ಲ ಪ್ರಯತ್ನ ಮಾಡ್ತೀವಿ. ವಿರೋಧ ಪಕ್ಷಗಳ ತಯಾರಿ ಬೆನ್ನಲ್ಲೇ ರಾಜ್ಯ ಸರ್ಕಾರ ಕೂಡ ಕೌಂಟರ್ ಮಾಡಲು ಸಿದ್ಧವಾಗಿದ್ದು, ಹುಬ್ಬಳ್ಳಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಮುನ್ಸೂಚನೆ ಕೊಟ್ಟಿದ್ದಾರೆ. ನಮ್ಮ ಸರ್ಕಾರದಲ್ಲಿ ಯಾವುದೇ ಆರ್ಥಿಕ ಸಂಕಷ್ಟ ಆಗಿಲ್ಲ, ಬಿಜೆಪಿಯವರು ಸುಳ್ಳು ಹೇಳುತ್ತಿದ್ದಾರೆ, ನಾಳೆಯಿಂದ ಬೆಳಗಾವಿ ಅಧಿವೇಶನ ಆರಂಭವಾಗುತ್ತೆ, ವಿರೋಧ ಪಕ್ಷದವರು ಯಾವೆಲ್ಲ ಚರ್ಚೆ ಮಾಡುತ್ತಾರೋ ನೋಡೋಣ ಎಂದಿರುವ ಸಿಎಂ, ಬಿಜೆಪಿಯವರು ಕೋವಿಡ್ ಹಗರಣದಲ್ಲಿ ಕಳಪೆ ಔಷಧಿ ಖರೀದಿ ಮಾಡಿದ್ದಾರೆ, ಕೋವಿಡ್ ಸಂದರ್ಭದಲ್ಲಿ 1ಕ್ಕೆ 10 ಪಟ್ಟು ದುಡ್ಡು ಕೊಟ್ಟು ಔಷಧಿ ಖರೀದಿಸಿದ್ದಾರೆ, ಟೆಂಡರ್ ಕರೆಯದೆ ಖರೀದಿ ಮಾಡಿರೋದಕ್ಕೆ ಅಂದಿನ ಸಿಎಂ ಮತ್ತು ಆರೋಗ್ಯ ಸಚಿವರು ನೇರ ಹೊಣೆ ಎಂದಿದ್ದಾರೆ. ಕೋವಿಡ್-19ನಲ್ಲಿ ಯಾರು ಮಾಡಿರೋದು? ಕಳಪೆ ಔಷಧಿಗಳನ್ನು ಪರ್ಚೇಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, 1ಕ್ಕೆ 10ರಷ್ಟು ಕೊಟ್ಟು ದುಡ್ಡು ಕೊಂಡ್ಕೊಂಡಿದ್ದಾರೆ, ಟೆಂಡರ್ ಖರೀದಿನೇ ಮಾಡ್ಕೊಂಡಿದ್ದಾರೆ. ಗೊತ್ತಾಯ್ತಾ? ಸೊ ಅದು ಕನ್ಸರ್ನ್ ಮಿನಿಸ್ಟ್ರು, ಚೀಫ್ ಮಿನಿಸ್ಟ್ರು ರೆಸ್ಪಾನ್ಸಿಬಲ್. ಹುಬ್ಬಳ್ಳಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ, ಬಿಜೆಪಿಯಲ್ಲಿ ನಡೆದಿರೋ ಆಂತರಿಕ ಕಿತ್ತಾಟ ಮೊದಲು ಬಗೆಹರಿಸಿಕೊಳ್ಳಲಿ, ಆ ನಂತರ ನನ್ನ ಬಗ್ಗೆ ಮಾತನಾಡಲಿ ಎಂದಿದ್ದಾರೆ. ಸದ್ಯಕ್ಕೆ ಅವ್ರ ಪಾರ್ಟಿಲಿ ಅವ್ರ ಮೇಲೆ ಇರುವಂಥ ಹೋರಾಟ ನಡೀತಾ ಇದೆಯಲ್ಲ, ಅದು ಸೆಟಲ್ ಮಾಡ್ಕೊಳ್ಳಿ, ಆಮೇಲೆ ಮಿಕ್ಕಿದ್ದು ನಾವು ಮಾತಾಡೋಣ. ಲಿಂಗಾಯತ ಮೀಸಲಾತಿ ಹೋರಾಟಕ್ಕೆ ಅಡ್ಡಿ, ಟ್ರ್ಯಾಕ್ಟರ್ ನಿಷೇಧ ಮಾಡಿ ಜಿಲ್ಲಾಡಳಿತ ಆದೇಶ. ಬೆಳಗಾವಿಯಲ್ಲಿ ಡಿಸೆಂಬರ್ 9 ಮತ್ತು 10ರಂದು ಬೆಳಗಾವಿಯಲ್ಲಿ ಟ್ರ್ಯಾಕ್ಟರ್ ಕ್ರೂಸರ್ ನಿಷೇಧ ಮಾಡಿ ಬೆಳಗಾವಿ ಡಿಸಿ ಆದೇಶ ಮಾಡಿದ್ದಾರೆ. ಸಾರ್ವಜನಿಕ ಹಿತದೃಷ್ಟಿ ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡುವ ಕಾರಣ ನೀಡಿ ಈ ಆದೇಶ ಹೊರಡಿಸಲಾಗಿದೆ. ಯಾವ ಕಾರಣಕ್ಕೂ ಈ ಒಂದು ಮುತ್ತಿಗೆ ಕಾರ್ಯಕ್ರಮ ನಿಲ್ಲುವುದಿಲ್ಲ. ನೀವೇನಾದರೂ ಪೂರಕವಾದಂಥ ನಿರ್ಣಯವನ್ನು ಸ್ವಾಮಿಗಳಿಗೆ, ಸಮಾಜದ ಪ್ರಮುಖರಿಗೆ ತಿಳಿಸಿದ್ರೆ ನಾವು ಅವತ್ತೇ ನಿಮಗೆ ಒಂದು ಅಭಿನಂದನಾ ಸಮಾರಂಭವನ್ನು ಅಲ್ಲೇ ಮಾಡ್ತೇವೆ. ಮಾಡಲಿಲ್ಲ, ಸುವರ್ಣಸೌಧವನ್ನು ಮುತ್ತಿಗೆ ಹಾಕ್ತೇವೆ. ಈಗಾಗಲೇ ಆಡಳಿತ ಮತ್ತು ವಿರೋಧ ಪಕ್ಷಗಳ ನಡುವಿನ ಫೈಟಿಂಗ್ಗೆ ವೇದಿಕೆ ಸಜ್ಜಾಗಿದೆ. ಆದರೆ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಲು ಮರಿಬೇಡಿ ಅನ್ನೋದು ನ್ಯೂಸ್ 18 ಕಳಕಳಿ. ಏನೆಲ್ಲ ವಿಚಾರಗಳು ಚರ್ಚೆ ಆಗಬೇಕು ಅನ್ನೋದನ್ನು ನೋಡೋದಾದ್ರೆ, ಬೆಳಗಾವಿ ಸುವರ್ಣಸೌಧಕ್ಕೆ ಕಚೇರಿ ಸ್ಥಳಾಂತರ ಮಾಡಬೇಕು, ಕೃಷ್ಣಾ ಮೇಲ್ದಂಡೆ ಯೋಜನೆಯ 3ನೇ ಹಂತದ ಯೋಜನೆ, ಆಲಮಟ್ಟಿ ಜಲಾಶಯದ ಮಟ್ಟ 524 ಮೀಟರ್ಗೆ ಏರಿಕೆ, ಕಳಸಾ ಬಂಡೂರಿ ಯೋಜನೆ ಜಾರಿ ಮಾಡುವುದು, ತುಂಗಾಭದ್ರಾ ಡ್ಯಾಂನಂತೆ ಇನ್ನೊಂದು ಜಲಾಶಯ ಕಟ್ಟುವ ಬಗ್ಗೆ ಚರ್ಚೆ ಆಗುತ್ತಾ ಅನ್ನೋದನ್ನು ಕಾದು ನೋಡಬೇಕು. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ. ಹಾಸನ ಸಮಾವೇಶ ಯಶಸ್ಸಿನ ಬೆನ್ನಲ್ಲೇ ಬಳ್ಳಾರಿಯ ಸಂಡೂರು ಹಾಗೂ ಶಿಗ್ಗಾಂವಿಯಲ್ಲಿ ಕಾಂಗ್ರೆಸ್ ಅಭಿನಂದನಾ ಸಮಾವೇಶವನ್ನ ಮಾಡಿದೆ. ಗೆಲುವಿನ ಬಳಿಕ ಮತದಾರರಿಗೆ ಅಭಿನಂದನೆ ಸಲ್ಲಿಸುವ ನೆಪದಲ್ಲಿ ಶಕ್ತಿ ಪ್ರದರ್ಶನ ಮಾಡಲಾಗಿದೆ. ವಿರೋಧ ಪಕ್ಷಗಳನ್ನ ಕಿಚಾಯಿಸಿದ್ದಾರೆ ಸಿಎಂ. ಸಂಡೂರು ಶಿಗ್ಗಾವಿಯಲ್ಲಿ ಅಭಿನಂದನಾ ಸಮಾವೇಶ. ಬಿಜೆಪಿ ಜೆಡಿಎಸ್ ನಾಯಕರಿಗೆ ಕಾಂಗ್ರೆಸ್ ಕೌಂಟರ್. ರಾಜ್ಯದಲ್ಲಿ ನಡೆದಿದ್ದ 3 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಭರ್ಜರಿ ಜಯ ದಾಖಲಿಸಿದ ಬಳಿಕ ಸಂಡೂರು ಹಾಗೂ ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ ಅಭಿನಂದನಾ ಸಮಾವೇಶ ನಡೆಸಿದ್ದು, ಸಂಡೂರಿನ ವಿಶ್ವಾಸ್ ಲಾಡ್ ಮೈದಾನದಲ್ಲಿ ಭರ್ಜರಿ ಸಮಾವೇಶ ಮಾಡಲಾಗಿದೆ. ಅಭಿನಂದನಾ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವರಾದ ಸಂತೋಷ್ ಲಾಡ್, ಜಮೀರ್ ಅಹಮದ್ ಖಾನ್, ಸಂಸದ ಇ ತುಕಾರಾಂ, ಶಾಸಕಿಯಾದ ಅನ್ನಪೂರ್ಣ ತುಕಾರಾಂ, ಜೆಎನ್ ಗಣೇಶ್, ಬಿಎಂ ನಾಗರಾಜ್ ಸೇರಿದಂತೆ ಹಲವಾರು ಗಣ್ಯರು ಹಾಜರಿದ್ದರು. ಅಭಿನಂದನಾ ಸಮಾವೇಶದಲ್ಲಿ ಮಾತನಾಡಿದ ಇ ತುಕಾರಾಂ, ಗ್ಯಾರಂಟಿ ಯೋಜನೆಗಳು ನಮ್ಮ ಗೆಲುವಿಗೆ ಸಹಕಾರಿಯಾಯಿತು. ಬಿಜೆಪಿ ಸುಳ್ಳು ಆರೋಪ ಮಾಡಿತ್ತು. 2011ರಲ್ಲಿ ಜನಾರ್ದನ ರೆಡ್ಡಿ ಜೈಲಿಗೆ ಹೋಗಿದ್ರು. ಅವರಿಗೆ ಸಂಡೂರು ಅಭಿವೃದ್ಧಿ ಬಗ್ಗೆ ಗೊತ್ತಿಲ್ಲ, ಆದರೂ ನಮ್ಮ ಬಗ್ಗೆ ಅಪಪ್ರಚಾರ ಮಾಡಿದ್ರು ಅಂದಿದ್ದಾರೆ. ಇನ್ನು ನೂತನ ಶಾಸಕಿ ಅನ್ನಪೂರ್ಣ ಮಾತನಾಡಿ, ಈ ಗೆಲುವು ನನ್ನದಲ್ಲ, ಈ ಕ್ಷೇತ್ರದ ಜನರ ಗೆಲುವು ಅಂದಿದ್ದಾರೆ. ಇವತ್ತು ಸುಳ್ಳನ್ನು ಹೇಳ್ತಕ್ಕಂಥದ್ದೆಲ್ಲ ಮಾಡಿದ್ರು, ಅಪಪ್ರಚಾರಗಳು ಮಾಡಿದ್ರು. ವಿಶೇಷವಾಗಿ RSSನವರು ಅನೇಕ ಒಂದು ಸುಳ್ಳುಗಳನ್ನ ಹೇಳಿ ಬಿತ್ತಿದ್ರು. ಆದ್ರೆ ಅದನ್ನೆಲ್ಲ ದೂರ ಮಾಡಿ ಇವತ್ತು ಅಭೂತಪೂರ್ವ ಒಂದು ಯಶಸ್ಸನ್ನು ತಾವು ಆಶೀರ್ವಾದ ಮಾಡಿದಿರಿ. ಮಾನ್ಯ ಸಂಸದರಾದ ತುಕಾರಾಂ ಅವರು ಮತ್ತು ನಾನು ಜೋಡೆತ್ತುಗಳಾಗಿ ರಾಜಕೀಯದಲ್ಲಿ ಸಮಾಜದ ಸೇವೆ ಮಾಡಲು ಸದಾ ಸಿದ್ಧರಾಗಿರುತ್ತೇವೆ.
ಬುದ್ಧ, ಬಸವ, ಅಂಬೇಡ್ಕರ್ ಅವರ ಆದರ್ಶಗಳನ್ನು ಅಳವಡಿಸಿಕೊಂಡು ಸರ್ವಾಂಗೀಣ ಅಭಿವೃದ್ಧಿಗೆ ಎಲ್ಲರೂ ಕೈ ಜೋಡಿಸಿ ಸದೃಢ, ಸಶಕ್ತ, ಸಮಾನತೆಯ ಸಂಡೂರನ್ನು ನಾವೆಲ್ಲರೂ ಕಟ್ಟೋಣ. ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಮಾತನಾಡಿ, ನಾವು 20,000 ಮತಗಳ ಅಂತರದಿಂದ ಗೆಲುವು ನಿರೀಕ್ಷೆ ಇತ್ತು ಅಂದಿದ್ದು ಫಲಿತಾಂಶ ಬಂದು 15 ದಿನ ಆಗಿದೆ. ಈಗಾಗಲೇ ನೂತನ ಶಾಸಕಿ ನನಗೆ 5 ಬಾರಿ ಫೋನ್ ಮಾಡಿ ನನಗೆ ಮನೆಗಳು ಬೇಕು ಅಂತ ಒತ್ತಾಯಿಸಿದ್ದಾರೆ. ಸಂಡೂರು ಕ್ಷೇತ್ರಕ್ಕೆ 2,000 ಮನೆಗಳು ಕೊಡ್ತೇನೆ ಅಂದಿದ್ದಾರೆ. ಅವ್ರು ಫೋನ್ ಮಾಡಿ ನಮ್ಮ ಅಲ್ಪಸಂಖ್ಯಾತರಲ್ಲೂ ಅನುದಾನ ಬೇಕಂತ ಕೇಳಿದ್ರು. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ನನ್ನ ಮನೆಗಳು ಬೇಕು ಅಂತ ಕೇಳಿದ ಕಾರಣಕ್ಕೆ ಇವತ್ತು ನಾನು ಆದೇಶ ಮಾಡ್ಕೊಂಡು ಬಂದೀನಿ. 2,000 ಮನೆ ಅಕ್ಕ ತಾವು ಫೋನ್ ಮಾಡಿ ಬನ್ನಿ, ಇಲ್ಲಿ ತಾವು ಫೋನ್ ಮಾಡಿ ನನ್ನ ಮನೆಗಳು ಆಗಲೇಬೇಕಂತ ಹೇಳ್ಬಿಟ್ಟು ಕುರ್ತಿಗೆ 1,000, ಕುಡ್ದಿ ಇನ್ನು ಇದಕ್ಕೆ 1,000 ಮನೆಗಳು ಮಾಡ್ಕೊಂಡು ಬಂದಿದ್ದೀನಿ. ಸಂಡೂರು ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಸಚಿವ ಸಂತೋಷ್ ಲಾಡ್ ಮಾತನಾಡಿ, ಸಂಡೂರು ಜನತೆ ಸದಾಕಾಲ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ 18 ಕಡೆ ಪ್ರಚಾರ ಮಾಡಿದ್ದಾರೆ. ಅನ್ನಪೂರ್ಣ ತುಕಾರಾಂ ಜೊತೆ ನಾವು ಸಂಡೂರು ಕ್ಷೇತ್ರದ ಅಭಿವೃದ್ಧಿ ಮಾಡ್ತೇವೆ ಅಂದಿದ್ದಾರೆ. ಅನ್ನಪೂರ್ಣ ಅವರ ಜೊತೆಗೆ ಆ ಅಮ್ಮನ ಹಿಂದುಗಡೆ ಬೆನ್ನಿಗೆ ನಿಂತುಕೊಂಡು ಎಲ್ಲ ರೈತರ ಪರವಾಗಿರ್ತಕ್ಕಂಥ ಕೆಲಸಗಳಾಗಿರ್ಬೋದು, ಕೂಲಿ ಕಾರ್ಮಿಕರ ಪರವಾಗಿ ಕೆಲಸ ಆಗಿರ್ಬೋದು, ಸಂಡೂರು ತಾಲೂಕಿನ ಸರ್ವೋತ್ತಮ ಅಭಿವೃದ್ಧಿಗೆ ನಾನು ಸದಾಕಾಲ ಸಿದ್ಧನಿದ್ದೀನಿ. ಸಮಾವೇಶದಲ್ಲಿ ಮಾತನಾಡಿದ ಸಿಎಂ, ಈ ಚುನಾವಣೆಯಲ್ಲಿ ಅನ್ನಪೂರ್ಣ ಅವರಿಗೆ ಆಶೀರ್ವಾದ ಮಾಡಿ ಸಂಡೂರು ಕಾಂಗ್ರೆಸ್ ಭದ್ರಕೋಟೆ ಅಂತ ಸಾಬೀತು ಮಾಡಿದ್ದೇನೆ. ಸಂಡೂರು ಕ್ಷೇತ್ರದ ಮತದಾರರಿಗೆ, ಕಾರ್ಯಕರ್ತರಿಗೆ ವಿಶೇಷ ಧನ್ಯವಾದ ಹೇಳ್ತೇನೆ ಅಂದಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ, ಅಧಿಕಾರ ನಶ್ವರ, ಕಾಂಗ್ರೆಸ್ ಸರ್ಕಾರದ ಸಾಧನೆಗಳು ಅಜರಾಮರ ಅಂದಿದ್ದಾರೆ. ಈ ಚುನಾವಣೆಯಲ್ಲಿ ಶ್ರೀಮತಿ ಅನ್ನಪೂರ್ಣ ಅವರಿಗೆ ಆಶೀರ್ವಾದ ಮಾಡೋದ್ರ ಮೂಲಕ ಸಂಡೂರು ಯಾವಾಗಲೂ ಕೂಡ ಕಾಂಗ್ರೆಸ್ಸಿನ ಭದ್ರ ಕೋಟೆ ಅಂತಕ್ಕಂಥದ್ದನ್ನ ಸಾಬೀತು ಮಾಡಿದ್ದೀರಿ. ಅದಕ್ಕಾಗಿ ಸಂಡೂರಿನ ಎಲ್ಲ ಮತದಾರರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಧಿಕಾರ ನಶ್ವರ, ಕಾಂಗ್ರೆಸ್ ಸರ್ಕಾರದ ಸಾಧನೆಗಳು ಅಜಾಮರ. ಆದ್ರೆ ಕೊನೆಗೆ ನಮ್ಗೇನೇ ಅಧಿಕಾರ ಇರಲಿ, ನಾವೇನೇ ಸಾಧನೆ ಮಾಡಿರ್ಲಿ, ಕೊನೆಗೆ ಮತದಾರನೇ ಈಶ್ವರ ಅಂತೇಳಿ ನಿಮ್ಗೆ ಕೈ ಮುಗಿಲಿಕ್ಕೆ ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ. ಸಿದ್ದರಾಮಯ್ಯ ಸರ್ಕಾರ ಬಿದ್ದು ಹೋಗುತ್ತೆ, ಬಿಜೆಪಿ ಕಾಯ್ತಿದೆ. ಕುಮಾರಸ್ವಾಮಿ, ಅಶೋಕ್, ವಿಜಯೇಂದ್ರ ಸಿಎಂ ಆಗಲು ಪೈಪೋಟಿ ಮಾಡ್ತಿದ್ದಾರೆ. ಸಿದ್ದರಾಮಯ್ಯಗೆ ಕಪ್ಪು ಮಸಿ ಬಳಿಯಲು ಯತ್ನ ಮಾಡ್ತಿದ್ದಾರೆ ಅಂತ ಟೀಕಿಸಿದ ಸಿಎಂ, ನಾವು ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆ ನಿಲ್ಲಿಸಲ್ಲ. 2028ಕ್ಕೆ ಮತ್ತೆ ಅಧಿಕಾರಕ್ಕೆ ಬಂದು ಗ್ಯಾರಂಟಿ ಯೋಜನೆ ಮುಂದುವರಿಸುತ್ತೇವೆ ಅಂದಿದ್ದಾರೆ. ಮೋದಿ ವಿರುದ್ಧವೂ ಸಿಎಂ ಗುಡುಗಿದ್ದಾರೆ. ನಾನು ಇವತ್ತು ಮತ್ತೆ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ, ನಾವು 2028ವರೆಗೂ ಅಧಿಕಾರದಲ್ಲಿ ಇರ್ತೀವಿ. ನಾವು ಅಧಿಕಾರದಲ್ಲಿರೋವರೆಗೆ ಯಾವುದೇ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸಲ್ಲ. ಆಮೇಲೆ ಮತ್ತೆ 2028 ನಿಮ್ಮ ಆಶೀರ್ವಾದವನ್ನು ಪಡೆದು ಮತ್ತೆ ಅಧಿಕಾರಕ್ಕೆ ಬರ್ತೇವೆ. ಅಧಿಕಾರಕ್ಕೆ ಬಂದ ಮೇಲೆ ಈ ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸ್ತೀವಿ. ಸಂಡೂರು ಕಾಂಗ್ರೆಸ್ ಅಭಿನಂದನಾ ಸಮಾವೇಶದಲ್ಲಿ ಜನ ಕಾಂಚಾಣ ಸದ್ದು ಮಾಡಿತು. ಬಹಿರಂಗವಾಗಿಯೇ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಮುಖಂಡರು ಹಣ ಹಂಚಿದ್ರು. 200 ರೂಪಾಯಿ ಹಣ ಪಡೆಯಲು ಜನ ಸಾಲುಗಟ್ಟಿ ನಿಂತಿದ್ರು. ಸಂಡೂರು ಬಳಿಕ ಹಾವೇರಿಯ ಸವಣೂರು ಪಟ್ಟಣದಲ್ಲಿ ಮತದಾರರಿಗೆ ಅಭಿನಂದನಾ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಶಿಗ್ಗಾಂವಿ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗೆಲುವು ಸಾಧಿಸಿದ ಯಾಸಿರ್ ಪಠಾಣ್ ಪರವಾಗಿ ಮತದಾರರಿಗೆ ಅಭಿನಂದನೆ ಸಲ್ಲಿಸಲಾಯಿತು. ಸಮಾವೇಶಕ್ಕೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಿದರು. ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವರಾದ ಸತೀಶ್ ಜಾರಕಿಹೊಳಿ, ಶಿವಾನಂದ ಪಾಟೀಲ್, ಜಮೀರ್ ಅಹಮದ್ ಸೇರಿದಂತೆ ಹಲವು ನಾಯಕರು ಹಾಜರಿದ್ದರು. ಒಟ್ಟಾರೆ ಗೆಲುವಿನ ಹುಮ್ಮಸ್ಸಿನಲ್ಲಿರುವ ಕಾಂಗ್ರೆಸ್ ಮತದಾರರಿಗೆ ಅಭಿನಂದನೆ ಸಲ್ಲಿಸಿದೆ. ಈ ಮೂಲಕ ಕಾರ್ಯಕರ್ತರ ಶಕ್ತಿ ಹೇಗಿದೆ ಅನ್ನೋದನ್ನ ವಿಪಕ್ಷಗಳಿಗೆ ತೋರಿಸುವ ಕೆಲಸ ಮಾಡಿದೆ. ರಿಪೋರ್ಟ್ ನ್ಯೂಸ್ 18. ದೆಹಲಿಯ ಗಡಿಯಲ್ಲಿ ನಡೀತಾ ಇದ್ದ ಅನ್ನದಾತರ ಹೋರಾಟ ಇವತ್ತು ಅಕ್ಷರಶಃ ದಿಕ್ಕು ತಪ್ಪಿತ್ತು. ದೆಹಲಿ ಚಲೋ ಹೊರಟಿದ್ದ ರೈತರನ್ನ ತಡೆದ ಪೊಲೀಸರು ಅಶ್ರವಾಯು ಸಿಡಿಸಿದ್ರು, ಹೂಮಳೆ ಸುರಿಸಿದ್ರು. ಆದರೆ ಹೂಮಳೆ ರೈತರ ಪಾಲಿಗೆ ಸಂಕಷ್ಟವನ್ನ ತಂದೊಡ್ಡಿತ್ತು. ರಾಷ್ಟ್ರ ರಾಜಧಾನಿ ಗಡಿಯಲ್ಲಿ ಅನ್ನದಾತರ ಆಕ್ರೋಶ. ಅಶ್ರುವಾಯು ದಾಳಿಗೂ ಬಗ್ಗದ ದೇಶದ ಬೆನ್ನೆಲುಬು.
ರಾಷ್ಟ್ರ ರಾಜಧಾನಿ ದೆಹಲಿಯ ಶಂಭು ಗಡಿಯಲ್ಲಿ ಅನ್ನದಾತರ ರೋಷಾಗ್ನಿ ಕಡಿಮೆ ಆಗ್ತಿಲ್ಲ. ಕ್ಷಣ ಕ್ಷಣಕ್ಕೂ ಸೇರುತ್ತಿರುವ ರೈತರ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ. ಕೈಯಲ್ಲಿ ಬಾವುಟಗಳನ್ನ ಹಿಡಿದು ರೈತರು ಸಿಡಿದೆದ್ದಿದ್ದಾರೆ. ನಮ್ಮನ್ನ ದೆಹಲಿಗೆ ಹೋಗಲು ಬಿಡಿ ಅಂತ ಪೊಲೀಸರು ಸೈನಿಕರ ಜೊತೆ ವಾಗ್ವಾದಕ್ಕೆ ಇಳಿದು ಆಕ್ರೋಶ ಹೊರಹಾಕ್ತಿದ್ದಾರೆ. ಏನಾಗುತ್ತೋ ನೋಡೇ ಬಿಡೋಣ. ನಮ್ಮ ಬೇಡಿಕೆ ಈಡೇರೋವರೆಗೂ ನಾವು ಹಿಂದೆ ಹೋಗಲ್ಲ. ನಮ್ಮನ್ನೇ ತಡೀತೀರಾ ಅಂತ ಹೆದ್ದಾರಿಗೆ ಅಡ್ಡಲಾಗಿ ಹಾಕಿರುವ ಬ್ಯಾರಿಕೇಡ್, ಮುಳ್ಳು ತಂತಿಯ ಬೇಲಿಗಳನ್ನ ಕಿತ್ತೊಗೆಯುತ್ತಿದ್ದಾರೆ. ನಮ್ಮನ್ನ ನೀವು ಎಷ್ಟೇ ತಡೆದರೂ ನಮ್ಮ ಹೋರಾಟ ನಿಲ್ಲಲ್ಲ. ದೆಹಲಿಗೆ ಹೋಗಲು ನಮ್ಮನ್ನ ಬಿಡಿ ಅಂತ ಪೊಲೀಸರ ಜೊತೆ ವಾಗ್ವಾದ, ಸಿಟ್ಟು, ಧಿಕ್ಕಾರ ಒಂದು ಕಡೆ ಆದ್ರೆ ಪ್ಲೀಸ್ ಪ್ರತಿಭಟನೆ ಕೈಬಿಡಿ, ಊರುಗಳಿಗೆ ವಾಪಸ್ ಹೋಗಿ ಅಂತ ಪೊಲೀಸರು ಹೇಳೋವಷ್ಟು ಹೇಳಿದ್ರು. ಪರಿಸ್ಥಿತಿ ಕೈ ಮೀರಿತ್ತು ಅನ್ನೋ ಕಾರಣಕ್ಕೆ ಟಿಯರ್ ಗ್ಯಾಸ್ಗಳನ್ನ ರೈತರತ್ತ ಎಸೆದಿದ್ದಾರೆ ಪೊಲೀಸರು. ಪಂಜಾಬ್ ಹರಿಯಾಣದ ಶಂಭು ಗಡಿಯಲ್ಲಿ ಕಳೆದ 10 ತಿಂಗಳಿಂದ ಪ್ರತಿಭಟನೆ ಮಾಡ್ತಿರೋ ರೈತರಲ್ಲಿ 101 ರೈತರು ದೆಹಲಿಗೆ ಪಾದಯಾತ್ರೆ ತೆರಳಲು ಮುಂದಾಗಿದ್ರು. ಆದರೆ ಪೊಲೀಸರು ಹಾಗೂ ಸೇನೆ ಮೂಲಕ ತಡೆಯುವ ಕೆಲಸ ಆಗಿದೆ. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ರೈತರು ಪ್ರತಿಭಟನೆ ಮಾಡ್ತಾಗಿದ್ದು, ಇವತ್ತು ದೆಹಲಿ ಚಲೋ ನಡೆಯಬೇಕಿತ್ತು. ಪಂಜಾಬ್ ಹರಿಯಾಣ ರೈತರು ಚಳಿಗಾಲದ ಅಧಿವೇಶನದ ಸಮಯದಲ್ಲಿ ಸಂಸತ್ಗೆ ಮುತ್ತಿಗೆ ಹಾಕಲು ನಿರ್ಧಾರ ಮಾಡಿದ್ದವು. ಸಂಯುಕ್ತ ಕಿಸಾನ್ ಮೋರ್ಚಾ, ಕಿಸಾನ್ ಮಜ್ದೂರ್ ಮೋರ್ಚಾ ನೇತೃತ್ವದಲ್ಲಿ ಸಾವಿರಾರು ರೈತರು ದೆಹಲಿ ಕಡೆಗೆ ನುಗ್ಗಲು ಸಜ್ಜಾಗಿದ್ದಾರೆ. ಆದರೆ ಪಂಜಾಬ್ ಹರಿಯಾಣ ಸೇರಿ ಹಲವೆಡೆಯಿಂದ ಬರುತ್ತಿರುವ ರೈತರನ್ನ ಶಂಭು ಗಡಿಯಲ್ಲೇ ತಡೆದಿದ್ದ ಪೊಲೀಸರು ತಡೆಗೋಡೆ ನಿರ್ಮಿಸಿ ರಸ್ತೆಗೆ ಬ್ಯಾರಿಕೇಡ್ ಹಾಕಿ ಮುಳ್ಳಿನ ತಂತಿ ಬೇಲಿ ಹಾಕಿ ತಡೆಯುತ್ತಿದ್ದಾರೆ. ಟಿಯರ್ ಗ್ಯಾಸ್ ಪ್ರಯೋಗಿಸಿ ಪ್ರತಿಭಟನಾಕಾರರನ್ನು ಚದುರಿಸುವ ಪ್ರಯತ್ನವೂ ಆಗ್ತಿದೆ. ಟಿಯರ್ ಗ್ಯಾಸ್ ಹೊಗೆಯಿಂದ ವಿಪರೀತ ಕೆಮ್ಮು, ಕಣ್ಣು ಉರಿ ಉಂಟಾಗಿ ರೈತರು ಉಸಿರುಗಟ್ಟಿ ಅಸ್ವಸ್ಥರಾಗುತ್ತಿದ್ದು, ಸಂಘರ್ಷದಲ್ಲಿ ಕೆಲ ರೈತರು ಗಾಯಗೊಂಡಿದ್ದಾರೆ. ಇದರಿಂದ ಜಾಥಾವನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. आज हम लोग जत्था वापस करने का निर्णय ले लिया है. आज का चलता रहेगा आंदोलन. और क्योंकि एक किसान पीजीआई चला गया है, गंभीर अवस्था में है, और 8 हमने दोनों फोरमों ने जत्था वापस लिया है. मीटिंग करने के बाद आगे का आपको कार्यक्रम बताएंगे. ಕೆಮಿಕಲ್ ಹೂವು ಎರಚಿದ್ರ ಪೊಲೀಸರು. ಶಂಭು ಗಡಿಯಲ್ಲಿ ಪ್ರತಿಭಟನೆ ಮಾಡುತ್ತಿರುವ ರೈತರ ಮೇಲೆ ಪೊಲೀಸರು ಹೂವಿನ ದಳವನ್ನ ಎರಚಿದ್ದಾರೆ. ನಮ್ಮ ಮೇಲೆ ಎರಚಿದ ಹೂವಿನಲ್ಲಿ ರಾಸಾಯನಿಕ ಅಂಶವಿತ್ತು, ಅದರಿಂದಲೂ ಸಮಸ್ಯೆ ಆಗಿದೆ ಅಂತ ಆರೋಪಿಸಿದ್ದಾರೆ ರೈತರು. आज हवा हमारी ओर थी, पहले फूल दिए, फिर रबड़ की गोलियां चलाई, फिर केमिकल फेंका गया, हंजू गैस फेंका गया. कल दोनों फोरम मीटिंग करके आगे की रणनीति तय. ರೈತರ ಹೆಸರಿನಲ್ಲಿ ದೆಹಲಿಗೆ ನುಗ್ಗಲು ಸಾಕಷ್ಟು ಜನರು ಯತ್ನಿಸುತ್ತಿದ್ದಾರೆ. ಅದೇ ಕಾರಣಕ್ಕೆ ರೈತರು ಅನ್ನೋದನ್ನ ಪರಿಶೀಲನೆ ಮಾಡಿ ದೆಹಲಿಗೆ ತೆರಳಲು ಅವಕಾಶ ಕೊಡ್ತೇವೆ. ಆದರೆ ರೈತರ ಹೆಸರಿನಲ್ಲಿ ಬೇರೆಯವರು ಒಳಕ್ಕೆ ಹೋಗಲು ಅವಕಾಶ ಕೊಡಲ್ಲ ಎಂದಿದ್ದಾರೆ. ಕೃಷಿ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ, ರೈತರಿಗೆ ಪಿಂಚಣಿ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ರೈತರು ಒತ್ತಾಯಿಸಿದ್ದು, ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಲು ಮಾತುಕತೆ ನಡೆಸುವಂತೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರುತ್ತಿದ್ದಾರೆ. ಆದರೆ ಕೇಂದ್ರ ಸರ್ಕಾರದ ಮಾತುಕತೆ ಬಗ್ಗೆ ಸ್ಪಷ್ಟತೆ ನೀಡುತ್ತಿಲ್ಲ. ಹೀಗಾಗಿ ರೈತ ನಾಯಕರ ದೆಹಲಿ ಚಲೋ ಮುಂದುವರೆದಿದೆ. ಇನ್ನು ಎಲ್ಲಾ ಕೃಷಿ ಉತ್ಪನ್ನಗಳಿಗೆ ಎಂಎಸ್ಪಿ ನೀಡಲು ಸರ್ಕಾರ ಸಿದ್ಧವಿದೆ ಅಂತ ಸಂಸತ್ ಅಧಿವೇಶನದಲ್ಲಿ ಕೇಂದ್ರ ಕೃಷಿ ಸಚಿವರು ಘೋಷಿಸಿದ್ರು. ಆದರೆ ಬೇರೆ ಬೇಡಿಕೆಗಳ ಬಗ್ಗೆ ಸ್ಪಷ್ಟತೆ ಇಲ್ಲದ ಕಾರಣಕ್ಕೆ ರೈತರು ದೆಹಲಿಗೆ ತೆರಳಲು ಶಂಭು ಗಡಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ತಾತ್ಕಾಲಿಕ ಟೆಂಟ್ಗಳನ್ನ ಹಾಕಿಕೊಂಡು ಧರಣಿ ನಡೆಸುತ್ತಿದ್ದಾರೆ. ಒಟ್ನಲ್ಲಿ ಕೇಂದ್ರ ಸರ್ಕಾರಕ್ಕೆ ರೈತರ ದೆಹಲಿ ಚಲೋ ದೊಡ್ಡ ತಲೆನೋವಾಗಿದ್ದು, ಅನ್ನದಾತರ ಬೇಡಿಕೆಗಳನ್ನ ಈಡೇರಿಸುತ್ತಾ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.